ಏನೇ ವಿಧವೆ ಆಗೋದಕ್ಕೆ ದಿನ ಲೆಕ್ಕ ಆಗ್ತಿದ್ಯಾ? ನೀನಾ? ನಾನೇ. ನಿನ್ನ ಗಂಡ ಸಾಯೋವರೆಗೂ ನನ್ನ ಕಡೆಯಿಂದ ನಿನಗೆ ಫೋನ್ ಬರ್ತಾನೇ ಇರುತ್ತೆ. ನೋಡ್ರಾದ, ಈಗಲೇ ನೀನ್ ತಪ್ಪ ಮೇಲೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇದೀಯಾ. ಇವಾಗ್ಲೂ ನಿನ್ ಕೆಟ್ಟತನ ಬಿಡ್ಲಿಲ್ಲ ಅಂದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಏಯ್, ನಾನಾಗಲೇ ಎಲ್ಲ ಪರಿಣಾಮನೂ ಎದುರಿಸಿದ್ದಾಯ್ತು ಕಣೆ. ಈಗ ನಿನ್ನ ಸರದಿ. ನನ್ನ ಫಸ್ಟ್ ಟಾರ್ಗೆಟೇ ನಿನ್ನ ಗಂಡ. ಅವನನ್ನು ಸಾಯಿಸಿ ಮಾರಣ ಹೋಮಕ್ಕೆ ನಾಂದಿ ಆಡ್ತೀನಿ. ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ನನ್ನ ಗಂಡನ ಸಾಯಿಸ್ತೀನಿ ಅಂತ ಎದುರಿಸ್ತಿದ್ಯಾ? ಇದು ಖಂಡಿತ ಎದುರಿಸೋದಲ್ಲ ಮರಿ, ಎಚ್ಚರಿಸ್ತಿರೋದು. ಈಗಾಗಲೇ ಅದರ ಸ್ಯಾಂಪಲ್ ಶುರುವಾಗಿದೆ. ಇನ್ನೇನಿದ್ರು ನಿನ್ನ ಗಂಡ ಉಸಿರು ಬಿಡೋದಷ್ಟೇ ಬಾಕಿ. ಇದು ನಮ್ಮ ಹುಡುಗರನ್ನ ಪಕ್ಕದ ಹುಡುಗರು ಹೊಡೆದ್ರು ಅಂತ ಸುದ್ದಿ ಬಂತು. ಅಲ್ಗೋದಾಗ ಸಣ್ಣ ಗಲಾಟೆ ಆಟೆಯ. ಹಾಗಾದ್ರೆ ಇವತ್ತು ಅವ್ರಿಗಾಗಿರೋ ಅನಾಹುತಕ್ಕೆ ನೀನೇ ಕಾರಣನಾ? ಇವಳು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾಳೆ? ಹುಡುಗರ್ನ ಬಿಟ್ಟು ನೀನೇ ಅಟ್ಯಾಕ್ ಮಾಡಿಸಿದ್ದು ಹೇಳೆ, ನಿನ್ನೆ ಕೇಳ್ತಿರೋದು. ಹೌದು ಕಣೆ, ನಾನೇ ಮಾಡಿಸಿದ್ದು. ಸ್ವಲ್ಪ ಯಾಮಾರಿದ್ರು ನಿನ್ನ ಗಂಡನ ಪ್ರಾಣನ ಇವತ್ತೇ ಬಲಿ ತಗೋತಿದ್ದೆ. ಆದರೆ ಬಚಾವಾಗ್ಬಿಟ್ಟ. ಏ ರಾಧಾ, ಅವ್ರಿಗೇನಾದ್ರೂ ಆದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನಾನಾಗಿ ಅಟ್ಯಾಕ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ಮು. ನಿನ್ನ ಗಂಡನೇ ಕಿರಿಕ್ ಮಾಡೋ ಹಾಗೆ ಮಾಡಿ ನಮ್ಮ ಹುಡುಗರ ಹತ್ರ ಎತ್ತಿಸ್ಬಿಡ್ತೀನಿ. ಒಟ್ಟಿನಲ್ಲಿ ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಅಷ್ಟೇ ಅಲ್ಲ, ಬಂಗಾರಮ್ಮನ ಮನೆಯವ್ರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಏ ರಾಧಾ, ಸ್ನೇಹ, ಯಾಕವ್ವ ನಿನ್ ಗಂಡಂಗೆ ಹಿಂಗಾಗೈತೆ ಅಂತ ಬೇಸರನೇ? ಮತ್ತೆ ಬೇಜಾರಾಗಲ್ವಾ ಅತ್ತೆ? ಯಾವ್ದಿದೆಲ್ಲ ಇದ್ದದೆ ಬಿಡು. ಹಿಂದೆ ಅವ್ರು ಹೇಗಿದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಅತ್ತೆ. ಮದ್ವೆ ಆದ್ಮೇಲಾದ್ರೂ ಈ ಗಲಾಟೆ ಕಿತ್ತಾಟ ಎಲ್ಲ ಬಿಡ್ಬೇಕಲ್ವಾ? ನೀನ್ ಹೇಳೋದು ನನ್ಗೆ ಅರ್ಥ ಆಯ್ತದೆ. ಏನ್ ಮಾಡೋದು, ಅವನ್ ಸ್ಯಾನೆ ಹೊರಟ. ಅವ್ರು ಹೊರಟಾನೇ ಇರ್ಬೋದು, ಆದ್ರೆ ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ. ಅವ್ರಿಗೇನಾದ್ರೂ ಆದ್ರೆ ನಂಗೆ ಸಹಿಸ್ಕೊಳಕ್ ಆಗಲ್ಲ ಅತ್ತೆ. ತುಂಬಾ ಕಷ್ಟ ಆಗುತ್ತೆ. ಹಂಗೆಲ್ಲ ಯೋನು ಆಗಕ್ಕಿಲ್ಲವ. ನೀನ್ ಸುಮ್ಕೆ ಯೋನೇನೋ ಯೋಚನೆ ಮಾಡಿ ಚಿಂತೆ ಮಾಡ್ಬೇಡ ಬಿಡು. ಇಲ್ಲ ಅತ್ತೆ, ಇವೆಲ್ಲ ಅಪಾಯದ ಮುನ್ಸೂಚನೆ. ನಾವ್ ಇವಾಗ್ಲೇ ಎಚ್ಚೆತ್ಕೋಬೇಕು. ನಮಗ್ ಕೆಡಕ್ ಮಾಡ್ಬೇಕು ಅಂತಾನೆ ಜನರು ಕಾಯ್ತಾ ಇದ್ದಾರೆ. ಏನು ಜನ ಕಾಯ್ತವ್ರ? ಯಾರ ಬಗ್ಗೆ ಹೇಳ್ತಿದ್ಯವ? ಯಾರಿಂದ ಅಪಾಯ ಐತೆ? ಅದು ಅತ್ತೆ, ಯಾರಾದ್ರೆ ಏನತ್ತೆ, ಅಪಾಯ ಏನು ಹೇಳಿ ಕೇಳಿ ಬರುತ್ತಾ? ಇವಾಗ್ಲೇ ನೋಡಿದ್ರಲ್ಲ. ಯೋನು ಹುಡುಗರು ಗಲಾಟೆನಾಗೆ ಒಂದ್ ಸಣ್ಣ ಪೆಟ್ಟಾಗೈತೆ ಆಟೆಯ. ನನ್ ಕಂಟಿನ ಯಾರು ಕೆಡವಕ್ಕಾಗಕ್ಕಿಲ್ಲ ಬಿಡು. ಜೀವದ ವಿಷಯದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅತ್ತೆ. ನಮ್ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವಾ? ಇವ್ರು ಯಾವ ಗಲಾಟೆಗೂ ಹೋಗ್ಲಿಲ್ಲ ಅಂದ್ರೆ ಏನು ತೊಂದ್ರೆನೇ ಆಗಲ್ವಲ್ಲ? ಅದ್ ನನ್ಗೂ ನಿನ್ಗೂ ಗೊತ್ತಾಯ್ತೈತೆ, ಆದ್ರ ನನ್ ಮಗಂಗ್ ಗೊತ್ತಾಗ್ಬೇಕಲ್ಲ. ಅವ್ರಿಗೆ ಗೊತ್ತಾಗೋ ತರ ನಾವು ಮಾಡ್ಬೇಕು. ಪ್ಲೀಸ್, ಏನಾದ್ರೂ ಒಂದ್ ದಾರಿ ಹುಡುಕಿಯತ್ತೆ. ಇದಕ್ಕೆಲ್ಲ ಒಂದು ಉಪಾಯ ಐತೆ, ಕೇಳ್ತೀಯಾ? ಅವ್ರು ಯಾರ ತಂಟೆಗೆ ಹೋಗದೆ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ನಾನು ಏನ್ ಬೇಕಾದ್ರೂ ಕೇಳ್ತೀನತ್ತೆ. ಇದು ನಮ್ಮ ಹಳೆ ಸ್ನೇಹನ ಉಪಾಯ. ಅವಳು ಅದನ್ ಮಾಡೆ ನಮ್ ಕಂಟಿನ ಬಗ್ಸಿದ್. ಆದ್ರ ಆಗ ಅವಳ ಮ್ಯಾಕ್ ನನಗ್ ಪಾಪ ಇದ್ದಿದ್ರಿಂದ ನಾನು ಅವಳಿಗೆ ಬೆಂಬಲಕ್ ಮಾಡ್ಲಿಲ್ಲ. ಆದ್ರೆ ನಿನ್ ಜೊತೆಯಾಗಿ ಈಗ ನಾನು ಸದಾ ನಿಂತಿರ್ತೀನಿ. ಏನತ್ತೆ ಅದು?
ನೀನು ಇದನ್ನ ಅನ್ಸರ್ಸು, ಅವ್ನು ನಿನ್ನ ದಾರಿಗೆ ತಾನೇ ಬರ್ತಾನೆ. ಅಮ್ಮರೇ ಚೆನ್ನಾಗಿದ್ದೀರಾ? ಚಂದಾಕಿದ್ದೀನಿ ಗಂಗಾಧರಣ್ಣ. ಸ್ನೇಹ ಸಂದಾಕ್ ಅವಳ ನಾನು ಕೇಳ್ದೆ ಅಂತ ಹೇಳು. ಸಂದಾಕ್ ನೋಡ್ಕೊಳಪ್ಪ. ಅವ ನಿಂತವ ಒಂದು ವಿಷಯ ಹೇಳ್ಬೇಕು. ನೀನು ಹೋಗಿದ್ ಮಾರನೇ ದಿನ ನಮ್ಮ ಮೆಸ್ಗೆ ಫುಡ್ ಆಫೀಸರ್ ಬಂದಿದ್ರು. ಹಲೋ ಸಾನಾ. ಹಲೋ ಅವ ಕುಸೆ ಹಲೋ ಅಲೋ ಅವ ಅವ ಕುಸೆ ಕಾಡಲ್ಲ ಒಳ್ಳೆ ಲೈನ್ ಸಿಗಕ್ಕಿಲ್ಲ, ಕಟ್ಟಾಗಿರ್ತದೆ ಬಿಡು. ಇನ್ನೊಂದ್ಕಿತ ನೋಡ್ತೀನಪ್ಪಯ್ಯ. ಫೋನ್ ಒಯ್ತಿಲ್ಲ ಅಪ್ಪಯ್ಯ. ಅಕ್ಕ, ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಹೊರಡಬೇಕು. ನನಗೆ ಬೆಳಗ್ಗೆ ಬಿಸಿ ನೀರು ರೆಡಿ ಇರಬೇಕು, ಬಟ್ಟೆ ಐರನ್ ಆಗಿರಬೇಕು. ಆಮೇಲೆ ನನ್ನ ತಿಂಡಿ ಜವಾಬ್ದಾರಿ ನಿಮ್ಮದು ಗಂಗಣ್ಣ. ಆಯ್ತು. ನಂಗೇನು ಕೆಲಸನೇ ಹೇಳಿಲ್ವಲ್ಲ ಕುಸ? ನೀವೇನು ಮಾಡಿದ್ರು ಸರಿನೇ. ಒಟ್ಟಿನಲ್ಲಿ ನಾನು ಬೆಳಗ್ಗೆ ರಾಣಿ ಥರ ಎದ್ದು ಎಲ್ಲ ಪಟ್ಪಟ ಅಂತ ಮಾಡಿಕೊಂಡು ಫ್ರೀ ಮೈಂಡಲ್ಲಿ ಮನೆ ಬಿಡಬೇಕು. ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗಲೇ ಇಟ್ಟೊಂದು ಆಡ್ತಿದ್ಯಾ, ಇನ್ನು ಕೆಲಸ ಸಿಕ್ಕದ್ಮ್ಯಾಕೆ ನಮ್ಮ ಎಲ್ರೂ ಬುಗ್ರಿ ಆಡ್ದಂಗೆ ಆಡ್ಸ್ಬಿಡ್ತೀಯ ನೀನು. ಈ ಸುಮಾ ಚಾಟಿ ಆದಮೇಲೆ ನಾನು ಹೇಳ್ದಂಗೆ ನೀನು ಸುತ್ತಲೇಬೇಕು ಮೈ ಡಿಯರ್ ಸಿಸ್ಟರ್. ಏನಂದೆ? ಅಯ್ಯೋ ಅಕ್ಕ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ನಾಳೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿರು ಪ್ಲೀಸ್. ಇವಾಗ ನಾನು ಇಂಟರ್ವ್ಯೂ ಪ್ರಿಪೇರ್ ಆಗಕ್ಕೆ ಹೋಗ್ತೀನಿ. ಬಾಯ್.